ಇನ್ನು ಸಿಎಂ ಡಿ ಕೆ ಶಿವಕುಮಾರ್ ಇವತ್ತು ಬೆಂಗಳೂರು ನಗರ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದಾರೆ. ಈ ಫುಟ್ಪಾತ್ ಕಾಮಗಾರಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಎಲ್ಲೆಲ್ಲಿ ತೆರವಾಗಿರೋದ್ರ ರಿಪೇರಿ ಹೇಗೆ ನಡೀತಾ ಇದೆ, ಇದೆಲ್ಲದರ ಬಗ್ಗೆನೂ ಕೂಡ ಡಿ ಕೆ ಶಿವಕುಮಾರ್ ನೋಡ್ತಾ ಹೋದರು. ಇದೆಲ್ಲದರ ಬಗ್ಗೆ ಕೃಷ್ಣ ಬೈರೇಗೌಡರು ವಿವರಗಳನ್ನು ಕೊಡ್ತಾ ಹೋದರು. ಕೆಲವು ಸುಂದರವಾದ ಗ್ರಾನೈಟ್ ಮಾಡಬೇಕು. ಇಂಪಾರ್ಟೆಂಟ್ ಲೊಕೇಶನ್. We'll make the smaller pieces one by one or 1.5 by 1.5. ಆಯ್ತಲ್ಲ? Yes sir. Hello. ಕೆಲವು ಮೊಬೈಲ್ ಸರಿ ಸರಿ. ಸೊ ಇನ್ನು ಎಲ್ಲ ವಿವರಗಳನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅವರ ಬಾಡಿ ಲ್ಯಾಂಗ್ವೇಜನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ವಿವರಗಳನ್ನು ಕೂಡ ಮುಖ್ಯಮಂತ್ರಿಗಳು ಕಲೆ ಹಾಕಿದ್ರು. ಇವತ್ತು ಮುಖ್ಯಮಂತ್ರಿಗಳು ಬೆಂಗಳೂರನ್ನ ಸುತ್ತಾ ಇದ್ದಾರೆ. ಹಲವಾರು ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಯಾಕಂದರೆ ಬೆಂಗಳೂರು ಡಿ ಕೆ ಶಿವಕುಮಾರ್ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುವಂಥ ಊರು. ಅಂಗೈ ಗೆರೆಗಳಷ್ಟೇ ಸ್ಪಷ್ಟ ಇವರಿಗೆ. ಹೀಗಾಗಿ ಬೆಂಗಳೂರಿನ ಬಗ್ಗೆ ಏನು ಮಾಡ್ತಾರೆ ಅನ್ನುವಂಥ ಕುತೂಹಲ ಬೆಂಗಳೂರಿಗರಿಗೂ ಇದೆ. ಏನು ಮಾಡ್ಬೋದು ಇವರು? ಯಾಕಂದರೆ ಹಿಂದೆಲ್ಲ ಬೆಂಗಳೂರಿಗೆ ಯಾರ್ಯಾರು ಏನೇನು ಮಾಡ್ಯಾರೆ ಅದನ್ನು ನಾವು ನೋಡಿದ್ದೀವಿ. ಎಷ್ಟು ಕೆರೆಕಟ್ಟೆಗಳನ್ನು ಉಳಿಸಿದರು, ಏನು ಎತ್ತ, ಎಷ್ಟು ಗಿಡ ಮರಗಳನ್ನು ಬೆಳೆಸಿದರು, ಎಷ್ಟು ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿದರು ನೋಡಿದ್ದೀವಿ ನಾವು. ಈಗ ಈ ಸರ್ಕಾರ ಏನು ಮಾಡುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಬನ್ನಿ, ನಮ್ಮ ಪ್ರತಿನಿಧಿ ಈರಣ್ಣ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗಿನೊಂದು ಡಿ ಕೆ ಶಿವಕುಮಾರ್ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿ ನಮ್ಮ ವೆಹಿಕಲ್ಲು ಕೂಡ ಫಾಲೋ ಮಾಡ್ತಾ ಇದೆ. ಈರಣ್ಣ, ಈಗ ಎಲ್ಲಿದ್ದೀರಿ? ಇಲ್ಲಿ ತನಕ ಏನು ರೌಂಡ್ ಹೊಡೆದ್ರಲ್ಲ ಮುಖ್ಯಮಂತ್ರಿಗಳು, ಅದರ ವಿವರಗಳೇನು ಈರಣ್ಣ? ರಂಗನಾಥ್, ಏನು ಇವತ್ತು ಬೆಳಗ್ಗೆ 11 ಗಂಟೆಗೆ ಸಿಎಂ ಸಿಟಿ ರೌಂಡ್ಸ್ ಆರಂಭವಾಗಬೇಕಾಗಿತ್ತು. ಆದರೆ ಸಿಎಂ ಅವರು ಬೆಳಗಾವಿ ಪ್ರವಾಸದಿಂದ ಲೇಟಾಗಿ ಬಂದಿದ್ರಿಂದ ಸುಮಾರು 12 ಗಂಟೆಗೆ ಸಿಎಂ ಸಿಟಿ ರೌಂಡ್ಸ್ ಆರಂಭವಾಗಿದೆ. HAL ನಿಂದ ಈಗಷ್ಟೇ ಸಿಎಂ ಅವರು ಸಿಟಿ ರೌಂಡ್ಸ್ ಅನ್ನ ಶುರು ಮಾಡಿದ್ದಾರೆ. ಮೊದಲಿಗೆ HAL ನಿಂದ ಹೊರಗಡೆ ಬಂದ ತಕ್ಷಣ ಅಲ್ಲೊಂದು ಬ್ರಿಡ್ಜ್ ಬರುತ್ತೆ. ಆ ಬ್ರಿಡ್ಜ್ ಪಕ್ಕನೇ ಒಂದು ಫುಟ್ಪಾತ್ ಕಾಮಗಾರಿ ನಡೀತಾ ಇತ್ತು. ಅಲ್ಲೇ ವಾಹನವನ್ನ ನಿಲ್ಲಿಸಿ ಫುಟ್ಪಾತ್ ಕಾಮಗಾರಿಯನ್ನ ಸಿಎಂ ಅವರು ವೀಕ್ಷಣೆ ಮಾಡಿದ್ದಾರೆ. ಜೊತೆಗೆ ಅಕ್ಕಪಕ್ಕ ಫುಟ್ಪಾತ್ ಗಳಲ್ಲಿ ಅಂಗಡಿಗಳನ್ನ ಹಾಕಿದ್ರು. ಅದನ್ನ ತೆರವು ಮಾಡೋ ಕಾರ್ಯಾಚರಣೆ ಕೂಡ ನಡೆದಿತ್ತು. ಅದರ ಮಾಹಿತಿಯನ್ನ ಕೂಡ ಸಿಎಂ ಅವರು ಪಡ್ಕೊಂಡಿದ್ದಾರೆ. ಏನು ಸಚಿವ ಕೃಷ್ಣ ಬೈರೇಗೌಡ ಸಹ ಸಿಎಂ ಜೊತೆ ಬರ್ತಾ ಇದ್ದಾರೆ. ಅವರು ಕೂಡ ಸಿಎಂಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾ ಇದ್ದಾರೆ. ಈ ರಸ್ತೆನಲ್ಲಿ ಏನು HAL ರಸ್ತೆನಲ್ಲಿ ಅಕ್ಕಪಕ್ಕ ಫುಟ್ಪಾತ್ ಗಳಲ್ಲಿ ಎಷ್ಟೊಂದು ಅಂಗಡಿಗಳಿಂದ ಇತ್ತು, ಎಷ್ಟು ತೆರವು ಮಾಡಿದೀವಿ, ಅದೆಲ್ಲರ ಮಾಹಿತಿಯನ್ನ ಸಿಎಂ ಪಡ್ಕೊಂಡಿದ್ದಾರೆ. ಈಗ ಹೋಗ್ತಾ ಇರೋದು ಇಬ್ಲೂರು ಕ್ಯಾಂಪ್ ಬಳಿ. ಆ ಕ್ಯಾಂಪ್ ಬಳಿಯೂ ಕೂಡ ಸಿಎಂ ಅವರು ಅಕ್ಕಪಕ್ಕದ ರಸ್ತೆಗಳಲ್ಲಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಮತ್ತು ಫುಟ್ಪಾತ್ ತೆರವು ಕಾಮಗಾರಿ ಏನು ಫುಟ್ಪಾತ್ ತೆರವು ಅಂಗಡಿಗಳ ಫುಟ್ಪಾತ್ ತೆರವು ಎಲ್ಲವನ್ನು ಚೆಕ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ HSR ಲೇಔಟ್ ಮುಖ್ಯ ರಸ್ತೆಯಲ್ಲಿ ಸಿಎಂ ಅವರು ಹೋಗ್ತಾ ಇದ್ದಾರೆ. ಇದಾದ ನಂತರ ಏನು ನೆಕ್ಸ್ಟ್ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಸಿಎಂ ಅವರು ಭೇಟಿ ಕೊಡ್ತಾರೆ. ಆ ಭಾಗಗಳಲ್ಲಿ ಏನು ಫುಟ್ಪಾತ್ ತೆರವು ಕಾರ್ಯಾಚರಣೆ ಎಷ್ಟೆಲ್ಲ ನಡೆದಿದೆ. ಈಗಾಗಲೇ ಸುಮಾರು 600 ಕಿಲೋಮೀಟರ್ ಬೆಂಗಳೂರಿನಲ್ಲಿ ಸುಮಾರು 600 ಕಿಲೋಮೀಟರ್ ಫುಟ್ಪಾತ್ ತೆರವು ಕಾರ್ಯ ಕೂಡ ನಡೆದಿತ್ತು. ಅದನ್ನು ಕೂಡ ವೀಕ್ಷಣೆ ಮಾಡ್ತಾರೆ. ಅಧಿಕಾರಿಗಳಿಂದ ಎಷ್ಟು ಅಂಗಡಿ ತೆರವು ಮಾಡಿದ್ದೀರಿ ಮತ್ತೆ ಅವರಿಗೆಲ್ಲ ಪರ್ಯಾಯ ವ್ಯವಸ್ಥೆ ಏನ್ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ಸಿಎಂ ಅವರು ಮಾಹಿತಿ ಪಡ್ಕೊಂಡು. ಓಕೆ ಈರಣ್ಣ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದು ಸಂಗತಿ.